ಮಾತಾಡಿ ನಡೆದಂತ ಘಟನೆ ಬಗ್ಗೆ. ಈಗ ರಾಜ್ಯಪಾಲರು ಮಾತಾಡಿ ಅವತ್ತು ಭಾಷಣ ಸಂಪೂರ್ಣ ಓದ್ಬಿಟ್ಟಿದ್ರೆ ಈ ಸಮಸ್ಯೆನೇ ಉದ್ಭವ ಆಯ್ತಿರ್ಲಿಲ್ಲ. ಈಗ ನೀವು ವಿಷಾದ ವ್ಯಕ್ತ ಮಾಡಿ ಸದನ ಅಂತಕ್ಕಂಥದ್ದು ಇದೆಯಲ್ಲ, ಇಟ್ ಇಸ್ ನಾಟ್ ಕರೆಕ್ಟ್. ಸದನ ತಪ್ಪೇನ್ ಮಾಡಿದೆ? ಗೋ ಬ್ಯಾಕ್ ಯಾರು ಅಂತ ಹೇಳಿದ್ರು. ಹೌದಪ್ಪ, ಅವರು ಓದ್ಲಿಲ್ಲ ಅದಕ್ಕೋಸ್ಕರ ಗೊತ್ತಿಲ್ಲ. ನಾನು ಕೇಳಿಸ್ಕೊಂಡಿಲ್ಲ. ನಿಮಗೆಲ್ಲ ನಾನು ಹೇಳ್ತಾ ಇರೋದು ಯಾರು ಹಿಂಗ್ ಮಾಡಿದಾರ. ಅದರಿಂದ ಸದನ ವಿಷಾದ ವ್ಯಕ್ತ ಮಾಡಬೇಕು ಅಂತಂದ್ರೆ ಯಾಕೆ? ಈಗ ಅದು ಇದಕ್ಕೇನು, ಈಗ ರಾಷ್ಟ್ರಗೀತೆನ ಅವರು ಅದು ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಹೊರಟೋದ್ರಲ್ಲ, ಯಾಕೆ? ಅದಕ್ಕೇನು ಉತ್ತರ ಹೇಳ್ತೀರಿ ನೀವು? ಅದೇ ನೀವು ನುಡಿಸ್ಬೇಕಾಗಿದ್ದವ್ರು ನಿಮ್ಮ. ಆಯ್ತಪ್ಪ, ಓದ್ಲಿಲ್ಲ ನುಡಿಸ್ಬೇಕಾಗಿಲ್ಲ. ಓದ್ಲಿ, ರೆಡ್ ಅಂಡ್ ರೆಕಾರ್ಡೆಡ್ ಆಯ್ತಲ್ಲ. ರಾಜ್ಯಪಾಲರು ರಾಷ್ಟ್ರಗೀತೆ ಆಗೋರಿಗೆ ಇರ್ಬೇಕಾಗಿತ್ತಲ್ಲ, ಯಾಕೆ ಹೊರಟೋದ್ರು? ಹಿಂದೆ ಇದ್ದವರೆಲ್ಲ ಯಾಕೆ ಹೋದ್ರು? 3 ಜನ ಗವರ್ನರ್ಗಳೆಲ್ಲ ಅವ್ರು ಯಾಕೆ ಹೋದ್ರು? ಹಿಂದೆ ಇದ್ದವರೆಲ್ಲ ಆಗೇನ್ ಮಾಡ್ತಿದ್ರಿ ನೀವು? ಅದನ್ನೇ ಆಗೇನ್ ಮಾಡ್ತಿದ್ರಿ? ನೀವಿದ್ರಲ್ಲ. ಈಗ ಸುರೇಶ್ ಕುಮಾರ್ ಹೇಳಿದ್ರು, ನೀವು ಹೋಗಿ ಅಂತ ಹೇಳಿ ನೀವೇ ವಿರೋಧ ಪಕ್ಷದ ನಾಯಕರಿದ್ದು ಗವರ್ನರ್ಗೆ ನೀವು ಹೋಗಿ ಅಂತ ಹೇಳಿದ್ರಿ. ನೀವೇ. ನಾನೇನು ಹೇಳಿಲ್ಲ. ಸುರೇಶ್ ಕುಮಾರ್ ಓದ್ಲಿಲ್ವಾ? ಸುರೇಶ್ ಕುಮಾರ್ ಬೆಳಿಗ್ಗೆ ಓದಿದ್ರಲ್ಲ, ನಾನು ಹೋಗ್ಲಿಲ್ಲ. ಅವತ್ತಿನ ಸನ್ನಿವೇಶ ಬೇರೆ ಇತ್ತು, ಇವತ್ತಿನ ಎಲ್ಲ ಒಂದೇ ಸರ್. ಅವತ್ತು ನನಗೆ ಗೊತ್ತಿಲ್ಲ, ನಾನು ಮರ್ತ್ಬಿಟ್ಟಿದ್ದೀನಿ. ಇದೇ ಜನ ಎಲ್ಲ ಮರ್ತ್ಬಿಟ್ಟಿದ್ದೀನಿ. ನಾನು ಮರ್ತ್ಬಿಟ್ಟಿದ್ದೀನಿ. ನಾನು ರೀಕಲೆಕ್ಟ್ ಮಾಡಬೇಕು, ಅದನ್ನ ಗೊತ್ತಿಲ್ಲ ನನಗೆ. ಅವತ್ತು ಏನಾಗಿದೆ ಅಂತಂದ್ರೆ 11ನೇ ಇಸ್ವಿನಲ್ಲಿ 2011ರಲ್ಲಿ ನೀವು ಟ್ರೆಜರಿ ಬೆಂಚ್ ನಲ್ಲಿ ಇದ್ರಲ್ಲಪ್ಪ. ಹಾಗೆ ಏನ್ ಮಾಡಿದ್ರಿ ನೀವು? ರಾಜ್ಯಪಾಲರ ಭಾಷಣಕ್ಕೆ ನೀವೇ ಅಡ್ಡಿಪಡಿಸ್ತವ್ರು. ಈಗ ದೊಡ್ಡ ಸ್ಥಾನದಲ್ಲೇ ನಿಂತ್ಕೊಂಡು ಹೇಳ್ತಾ ಇದ್ದೀರಾ. ದೊಡ್ಡ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇರುವಾಗ ಸತ್ಯಕ್ಕೆ ದಯವಿಟ್ಟು ಅಪಚಾರ ಆಗಬಾರ್ದು. ನಾನು ಪ್ಲೀಸ್ ಅಲ್ಲ, ಯಾಕಂದ್ರೆ ಬಹಳ ಸತ್ಯಕ್ಕೆ ಅಪಚಾರ ಆಗಬಾರ್ದು. ಯು ಆರ್ ಇನ್ ಎ ಟಾಪ್ ಮೋಸ್ಟ್ ಪೊಸಿಷನ್. ನಿಮ್ಮಿಂದ ಏನ್ ಬಂದ್ರು ಕೂಡ ಸತ್ಯನೇ ಬರಬೇಕು. ಈಗ ಬಹಳ ಇಂಪಾರ್ಟೆಂಟ್ 6/1/2011 6th January 2011 ಆಗ ಅಪೋಸಿಷನ್ ಲೀಡರ್ ಆಗಿದ್ದವರು ಸಿದ್ದರಾಮಯ್ಯನವರು. ಓಕೆ, ಅವತ್ತು ಹನ್ಸ್ರಾಜ್ ಭಾರದ್ವಾಜ್ ಅವರು ಗವರ್ನರ್, ಘನತೆವಿತ್ತ ಗವರ್ನರ್. ನಾನು 5 ಸೆಂಟೆನ್ಸ್ ಓದೋದು. ಹಿಸ್ ಎಕ್ಸಲೆನ್ಸಿ ದ ಗವರ್ನರ್ ಅವರು ಶುರು ಮಾಡ್ತಾರೆ. ಇಲ್ಲಿ ಅಶೋಕ್ ಏನು ಗವರ್ನರ್ಗೆ ಹೇಳಿಲ್ಲ, ನಿಲ್ಲಿಸಬೇಡಿ ಓದ್ಬೇಡಿ ಅಂತ ಅಶೋಕ್ ಏನು ಹೇಳಿಲ್ಲ. ಆನರಬಲ್ ಮಿಸ್ಟರ್ ಚೇರ್ಮನ್, ಆನರಬಲ್ ಮಿಸ್ಟರ್ ಸ್ಪೀಕರ್, ಆನರಬಲ್ members, I wish you all a very happy, prosperous new year and Sankranti. It gives me a great pleasure to welcome all of you to this joint session of the Karnataka legislature. First para. ಎರಡನೇದು, I deem it a privilege to have the opportunity to serve Karnataka and work for the welfare of the citizens of the state. My government has been striving hard for the last 2.5 years for giving good and efficient governance to the people. ಅಲ್ಲಿಗೆ ಬಂದರು ಯಾರೋ ಗವರ್ನರು. ಆಮೇಲೆ ಇವರು ರೆಕಾರ್ಡ್ ಮಾಡ್ಕೊಂಡಿರೋದು ಎಲ್ಲ ಮಾನ್ಯ ವಿರೋಧ ಪಕ್ಷದ ಸದಸ್ಯರುಗಳು ಎದ್ದು ನಿಂತು ಸರ್ಕಾರದ ವಿರುದ್ಧ ಘೋಷಣೆ ಹಾಕುತ್ತಿದ್ದರು. ಇದು ರೆಕಾರ್ಡ್ ಆಗಿರೋದು.
ಇಲ್ಲ ನಾನು ಸರ್ ನಾನು ಐ ಆಮ್ ಜಸ್ಟ್ ರೀಡಿಂಗ್ ಫ್ರಮ್ ದ ಪ್ರೊಸೀಡಿಂಗ್ಸ್. ರಾಜ್ಯಪಾಲರು ಮೊನ್ನೆ ಭಾಷಣ ಮಾಡಿದಾಗ ಅಫಿಷಿಯಲ್ ಪ್ರೊಸೀಡಿಂಗ್ಸ್ ಘೋಷಣೆಗಳು ಮಾಡಿದ್ರಿ. ಇನ್ನೊಂದು ಸೆಂಟೆನ್ಸ್ ಓದ್ಬಿಡ್ತೀವಿ. ಈಗ ಎಲ್ಲ ಮಾನ್ಯ ವಿರೋಧ ಪಕ್ಷದ ಸದಸ್ಯರುಗಳು ಎದ್ದು ನಿಂತು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಿದ್ದರು. ಆಗ ಶ್ರೀ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರು ಮಾನ್ಯ ರಾಜ್ಯಪಾಲರೇ, ನಿಮ್ಮ ಬಗ್ಗೆ ನಮಗೆ ಅಪಾರ ಗೌರವವಿದೆ. ಇದು ಭ್ರಷ್ಟ ಸರ್ಕಾರ, ದಯಮಾಡಿ ಓದಬೇಡಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಅದು ನೆಕ್ಸ್ಟ್ ಸೆಂಟೆನ್ಸ್, ನೆಕ್ಸ್ಟ್ ಆಕ್ಟ್, ಹಿಸ್ ಎಕ್ಸಲೆನ್ಸ್ ದಿ ಗವರ್ನರ್. ದೆನ್ ಅಂದ್ರೆ ಏನು? ಸಿದ್ದರಾಮಯ್ಯನವರು ಮಾತಾಡಿದ್ಮೇಲೆ ದೆನ್ ಐ ವಿಲ್ ಪ್ಲೇಸ್ ಇಟ್ ಆನ್ ದ ಟೇಬಲ್, ಐ ವಿಲ್ ಲೇ ಇಟ್ ಆನ್ ದ ಟೇಬಲ್ ಆಫ್ ದಿ ಹೌಸ್, ಇಟ್ ಮೇ ಬಿ ಟೇಕನ್ ಆಸ್ ರೆಡ್. ಇದರ ಅರ್ಥ ಏನು ಸ್ವಾಮಿ? ಅಲ್ಲಿ ಕೇಳಿ, ನಾನು ಹೇಳಿದ್ದು ಸರ್ಕಾರಕ್ಕೆ, ರಾಜ್ಯಪಾಲರಿಗಲ್ಲ. ರಾಜ್ಯಪಾಲರಿಗಲ್ಲ, ಸರ್ಕಾರಕ್ಕೆ ಹೇಳಿದ್ದು. ಕೇಳ್ರಿ, ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ನೋ ರಾಜ್ಯಪಾಲರು ಭಾಷಣ ಓದ್ತಾ ಇದ್ರು. ನೀವು ಓದೋದು ಸರಿ ಇಲ್ಲ. ಸರ್ಕಾರ ಮಾಡಿಲ್ಲ ಅದನ್ನ. ಸರ್ಕಾರ ಭ್ರಷ್ಟ ಸರ್ಕಾರ. ಅಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಹೇಳಿದ್ರು ಸತ್ಯ. ಸರ್ ಅದೇ ಸಂದರ್ಭದಲ್ಲಿ ಸರ್, ಆ ಸಂದರ್ಭ ಮಾನ್ಯ ಅಶೋಕ್ ಅವರೇ, ಸುರೇಶ್ ಕುಮಾರ್ ಅವರೇ, ನಾನು ರಾಜ್ಯಪಾಲರ ಭಾಷಣ ನಿಲ್ಲಿಸಿ ಹೋಗಿ ಅಂತ ಹೇಳಿಲ್ಲ. ಸ್ಪೀಕರ್ ಅವರೇ, ಸುರೇಶ್ ಕುಮಾರ್ ಅವರೇ, ದಯವಿಟ್ಟು ರಿಪ್ಲೈ. ಮಾನ್ಯ ರಾಜ್ಯಪಾಲರೇ, ನಿಮ್ಮ ಬಗ್ಗೆ ನಮಗೆ ಅಪಾರವಾದ ಗೌರವವಿದೆ. ಇದು ಭ್ರಷ್ಟ ಸರ್ಕಾರ, ದಯವಿಟ್ಟು ಓದಬೇಡಿ. ಅರ್ಥ ಏನು? ಮಾನ್ಯ ಅದನ್ನೇ ಈ ಸರ್ಕಾರ ಸುರೇಶ್ ಕುಮಾರ್ ಭ್ರಷ್ಟ ಸರ್ಕಾರ. ಅವಾಗ ನಿಮ್ಮ ಸರ್ಕಾರ ಇದೆಯಲ್ಲ, ಅದು ಭ್ರಷ್ಟ ಸರ್ಕಾರ. ಅದರಿಂದ ಅದನ್ನ ಹೇಳ್ಬೇಡಿ ಅಂತ ಹೇಳಿದ್ದು. ಸುರೇಶ್ ಅವರೇ, ಅದನ್ನ ಹೇಳ್ಬೇಡಿ. ಸುರೇಶ್ ಅವರೇ, ಒಳ್ಳೆ ಸರ್ಕಾರ ಅಂತ ಹೇಳ್ಬೇಡಿ, ಅದನ್ನ ಭ್ರಷ್ಟ ಸರ್ಕಾರ ಅಂತ ಹೇಳಿದ್ದು ನಾನು. ಸುರೇಶ್ ಕುಮಾರ್ ಅವರೇ, ಸುರೇಶ್ ಕುಮಾರ್ ಅವರೇ, ಓದಬೇಡಿ ಅಂದ ತಕ್ಷಣ ಅವರು ಸುರೇಶ್ ಕೇಳಿಯಪ್ಪ, ಸುರೇಶ್ ಕುಮಾರ್, ಐ ವಿಲ್ ಲೇ ಇಟ್ ಆನ್ ದ ಟೇಬಲ್ ಆಫ್ ದಿ ಹೌಸ್. ಅವತ್ತಿನ ಸನ್ನಿವೇಶ ಸರಿ ಹೇಳ್ತಿರ್ರಿ ಸರ್. ಹೇಳಾಯ್ತಲ್ಲ. ನಾನು ಹೇಳಿದ್ದು ಮಾನ್ಯ ಸಭಾಧ್ಯಕ್ಷರೇ, ನೀವು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥದ್ದು. ಅದು ಕೇಳಪ್ಪ, ನೀವು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯ ಹೌದು ರೀ. ರಾಜ್ಯಪಾಲರ ಕೈಲಿ ನೀವು ಭಾಷಣ ಮಾಡಿಸಿದಿರಲ್ಲ, ಅದು ಸತ್ಯಕ್ಕೆ ದೂರವಾದದ್ದು. ಇದು ಇವತ್ತು ನೀವು ಮಾಡ್ತೀರಾ? ಇವತ್ತು ನೀವು ಮಾಡ್ತೀರಾ? ಬಿಜೆಪಿ ಸರ್ಕಾರ ಓದಬೇಡಿ ಅಂತ ಹೇಳಿದೆ ಅಂತೇಳಿ ಭಾಷಣ ಮಾಡಬೇಡಿ ಅಂತ ಹೇಳಲಿಲ್ಲ ನಾನು. ಅದನ್ನು ಓದಬೇಡಿ ಅಂತ ಹೇಳಿದೆ. ಭಾಷಣ ಮಾಡಿದಾಗ ವಿರೋಧ ಪಕ್ಷ ನಾಯಕರು ನಿಮಿಷ, ಅವತ್ತು ಸಿಎಂ ವಿರೋಧ ಪಕ್ಷ ನಾಯಕರ ಭಾಷಣ ಮಾಡಿದಾಗ ಇವತ್ತು ಸರ್ ನಿಮ್ಗೆ ಅರ್ಥ ಆಗಲ್ಲ ರೀ ಶಿವಲಿಂಗೇಗೌಡ್ರೆ. ಸರ್ ಅವತ್ತು ವಿರೋಧ ಪಕ್ಷ ನಾಯಕರಾಗಿ ಸಿದ್ದರಾಮಯ್ಯ ಅವರು ಮಾತಾಡಿದ್ರಲ್ಲ ಸರ್, ಅವತ್ತಿನ ಪೊಲಿಟಿಕಲ್ ಒಂದ್ ನಿಮಿಷ ರಾಜ್ಯಪಾಲರ ಭಾಷಣ ಸುಳ್ಳೈತೆ ಹೇಳ್ರಿ. ನಿಮ್ಗೆ ಅರ್ಥ ಆಗಲ್ಲ, ನಿಮ್ಗೆ ಅರ್ಥ ಆಗಲ್ಲ ಶಿವಲಿಂಗೇಗೌಡ್ರೆ. ಸರ್ ಸ್ಪೀಕರ್ ಸರ್ ಅವತ್ತಿನ ಒಂದ್ ನಿಮಿಷ ಗೌಡ್ರೆ ಸರ್, ಅವತ್ತಿನ ವಿರೋಧ ಒಂದೇ ನಿಮಿಷ, ಅವತ್ತಿನ ಪೊಲಿಟಿಕಲ್ ಸಿಚುವೇಶನ್ ಬೇರೆ ಇತ್ತು ಮಾನ್ಯ ಸಭಾಧ್ಯಕ್ಷರೇ. ಒಂದ್ ನಿಮಿಷ ಹೇಳ್ತೀನಿ ತಾಳಿ. 2011 ಇಸ್ವಿ ಜನವರಿ ತಿಂಗಳಲ್ಲಿ ಇಲ್ಲಿಗಲ್ ಮೈನಿಂಗ್ ಸ್ಕ್ಯಾಮ್ ರಿಪೋರ್ಟ್ ಹೊರಗೆ ಬರ್ತಕ್ಕಂಥ ಸನ್ನಿವೇಶ. ಇದು ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಆಗಿತ್ತು. ರಾಜ್ಯಪಾಲರು ಈ ಸರ್ಕಾರವನ್ನು ಡಿಸ್ಮಿಸ್ ಮಾಡಬೇಕು ಅಂತ ಹಂತಕ್ಕೆ ಹೋಗಿರ್ತಕ್ಕಂಥ ಸನ್ನಿವೇಶ ಆಗಿತ್ತು. ಅದಕ್ಕೋಸ್ಕರ
ಅದಕ್ಕೂ ಇದಕ್ಕೂ ನೀವು ಕಂಪೇರ್ ಮಾಡಬೇಡಿ. ಅವತ್ತು ವಿರೋಧ ಪಕ್ಷ ನಾಯಕರಾಗಿ ಇದು ಒಂದು ಭ್ರಷ್ಟ ಸರ್ಕಾರದ ಒಂದು ಭಾಷಣ. ಇದು ದಯವಿಟ್ಟು ಇವತ್ತು ಮೂಡ ಹಗರಣ ವಾಲ್ಮೀಕಿ ಹಗರಣ ಭ್ರಷ್ಟ ಸರ್ಕಾರ ಅದನ್ನು ಸನ್ನಿವೇಶ ಬದಲಾವಣೆ ಆಗಿದೆ. ಅದು ಸನ್ನಿವೇಶ ಬದಲಾವಣೆ ಆಗಿದೆ. ಅದೇ ಅಧ್ಯಕ್ಷ ಈ ಎಲ್ಲ ಹಗರಣ ಭ್ರಷ್ಟಾಚಾರ ಅಲ್ವೇನು? ವಾಲ್ಮೀಕಿ ಹಗರಣ ಮೂಡ ಹಗರಣ ತಾವು ಫೋನ್ ಟ್ಯಾಪಿಂಗ್ ಬಗ್ಗೆ ತಾವು ಸ್ಟೇಟ್ಮೆಂಟ್ ಅನ್ನ ಕೊಡಬೇಕು. ಫೋನ್ ಟ್ಯಾಪಿಂಗ್ ದಾಖಲೆಗಳು ಬಿಡುಗಡೆ ಮಾಡಬೇಕು. ತಾವೇನ್ ಹೇಳಿದ್ದೀರಾ ದಾಖಲೆಗಳು, ಯಾರ್ಯಾರು ಫೋನ್ ಟ್ಯಾಪ್ ಆಗಿದೆ, ಏನ್ ಮಾಡಿದ್ದಾರೆ, ದಯವಿಟ್ಟು ಬಿಡುಗಡೆ ಮಾಡಿ. ಇಲ್ಲ ಅಂದ್ರೆ ಅದು ಮತ್ತೆ ಕಡತಕ್ಕೆ ಹೋಗಿದೆ, ಅದು ಮತ್ತೆ ಮಾನ್ಯ ಅಧ್ಯಕ್ಷರೇ ಆ ಸನ್ನಿವೇಶ ಬೇರೆ, ಈ ನೀವು ಮಾತಾಡಿದೆಲ್ಲ ಸರಿ, ಮರ್ತೋಗುತ್ತೆ ಇದೆಲ್ಲ ಸರಿ. ಸನ್ನಿವೇಶ ಈಗ ಇವತ್ತು ಸನ್ನಿವೇಶ ಅವತ್ತಿನ ಸನ್ನಿವೇಶ 2011ರಲ್ಲಿ ನಾನು ಆಗ ಪಾದಯಾತ್ರೆ ಮಾಡಿದ್ದೆ. ಕೇಳಪ್ಪ ಇಲ್ಲಿ, ಅದಕ್ಕೆ ನೀವಿದ್ದ ಪಾದಯಾತ್ರೆ ಮಾಡಿ ನೀವು ನಾವು ಇದ್ದೋ ಸರ್, ಅವ್ರ ಪಾದಯಾತ್ರೆ ನಾನು ಪಾದಯಾತ್ರೆ ಮಾಡಿದ್ದೆ ಅವತ್ತು. ಇವರ ಲೋಕಾಯುಕ್ತ ಅವರು ವರದಿ ಕೊಟ್ಟಿದ್ರು. ಕೇಳಪ್ಪ ಇಲ್ಲಿ ಬಹಳ ಮೈನಿಂಗ್ ನಲ್ಲಿ ಬಹಳ ಭ್ರಷ್ಟಾಚಾರ ನಡೆದಿದೆ ಅಂತ ಮೈನಿಂಗ್ ಇದು ಕೊಟ್ಟಿದ್ರು. ಅವತ್ತು ನಾನು ಪಾದಯಾತ್ರೆ ಮಾಡಕ್ ಹೋದೆ. ಇದನ್ನ ನಿಲುವಳಿ ಸೂಚನೆ ಮೂಲಕ ಒಂದು ಇಲ್ಲಿ ವಿಷಯ ಪ್ರಸ್ತಾಪ ಮಾಡಿದ್ದೆ. ಯಾವುದ್ರ ಬಗ್ಗೆ? ಗವರ್ನರ್ ಸಂತೋಷ್ ಹೆಗ್ಡೆ ಅವರು ಒಂದು ವರದಿ ಕೊಟ್ಟಿದ್ರು, ಲೋಕಾಯುಕ್ತರಾಗಿ ಅವರು ಒಂದು ವರದಿ ಕೊಟ್ಟಿದ್ರು. ಆ ವರದಿ ಮೇಲೆ ಇಲ್ಲಿ ಚರ್ಚೆ ಆಗಿತ್ತು, ಇದೇ ಸದನದಲ್ಲಿ ನಾನು ಚರ್ಚೆ ಆಗಿದ್ದೆ. ಆಗ ನಾನು ಇದು ಭ್ರಷ್ಟ ಸರ್ಕಾರ, ಲೋಕಾಯುಕ್ತರು ಏನಂತ ಹೇಳಿದ್ರು ಅಂತಂದ್ರೆ, ಬಳ್ಳಾರಿ ಮತ್ತೆ ಸದನ ತಪ್ಪು ನಿಮ್ಗೆ ಅವರು ಕೇಳಿ ಅವ್ರನ್ನ, ನೀವು ಅವಾಗ ಪಾದಯಾತ್ರೆನೇ ಮಾಡಿರ್ಲಿಲ್ಲ. ಏನಂತ ಪಾದಯಾತ್ರೆನೇ ಮಾಡಿರ್ಲಿಲ್ಲ. ಇದು ಸಿಚುಯೇಷನ್ ಡಿಫರೆಂಟ್ ಆಗಿರ್ಲಿಲ್ಲ. ಅವತ್ತಿನ ಸಿಚುಯೇಷನ್ ಏನು ಇಲ್ಲ ಸರ್, ಅವತ್ತು ಈ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಸರ್ಕಾರ. ನಾನು ಹೇಳಿದ್ದಲ್ಲ, ಸಂತೋಷ್ ಲಾಡ್ ಅವರು ಹೇಳಿದ್ರು 2011 ಜನವರಿ. ಪಾದಯಾತ್ರೆ ಮಾಡಿದ್ದೆ, ವರದಿ ಬಂದಿತ್ತು. ಆ ವರದಿ ಮೇಲೆ ಹೇಳಿದ್ದದು, ವರದಿ ಆದ್ಮೇಲೆ ನಾನು ಪಾದಯಾತ್ರೆ ಮಾಡಿದ್ದೆ 2010 ಪಾದಯಾತ್ರೆ ಮಾಡಿದ್ದು. ಒಂದು ನೀವೇ ಹೇಳ್ಬಿಟ್ರೆ ಆಯ್ತು, ಸದನದಲ್ಲಿ ನಡೀತಲ್ಲ, ಅದೆಲ್ಲ ಒಳ್ಳೇದಲ್ಲ. ಅದಕ್ಕೆ ವಿಷಾದ ವ್ಯಕ್ತ ಮಾಡ್ತೀನಿ ಅಂತ ತಾವ್ ಹೇಳ್ಬಿಟ್ರೆ ಮುಗಿದೋಯ್ತು. ಅದರಿಂದ ವಿಷಾದ ಆ ಸಿಚುಯೇಷನ್ ಬೇರೆ, ಆಗಿರೋ ಘಟನೆ ಸಿಚುಯೇಷನ್ ಬೇರೆ, ಇದಕ್ಕೂ ಅದಕ್ಕೂ ಹೋಲಿಕೆ ಮಾಡಕ್ ಆಗಲ್ಲ. ಟೆನ್ನಲ್ಲಿ ಆಗಿರೋದು ಯಾವಾಗ? ಆಯ್ತು, ಪ್ರತಿಪಕ್ಷ ನಾಯಕರ ಭಾಷಣ ಮುಂದೆ. ಸರ್, ಸಭಾಧ್ಯಕ್ಷರೇ, ಅವರು ಪಾದಯಾತ್ರೆ ಮಾಡಿದ್ದು 2010 ಜುಲೈಯಲ್ಲಿ. 2010 ಜುಲೈನಲ್ಲಿ ಸದನಕ್ಕೆ ಅವರು ತಪ್ಪು ಸಂದೇಶ ಕೊಡೋದು ಮುಖ್ಯಮಂತ್ರಿಗಳು ಬೇಡ. ಅವ್ರು ಪಾದಯಾತ್ರೆ ಮಾಡಿದ್ದಕ್ಕೆ ಸಂತೋಷ್ ಲಾಡ್ ಮೈಂಡ್ಸ್ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿ ನಾಚಿಕೆ ಇಲ್ದಂಗೆ ಇವತ್ತು ಅವನ್ನ ಈ ಸದನದಲ್ಲಿ ಮಂತ್ರಿಯಾಗಿ ಇಟ್ಕೊಂಡಿದ್ದಾರಲ್ಲ, ಅದಕ್ಕೆ ಅವ್ರು ನಾಚಿಕೆ. ಮತ್ತೆ ಯಾವ್ಯಾವ ಸಂಬಂಧ ಇದಕ್ಕೆಲ್ಲ ಅದಕ್ಕೆ ಅಲ್ಲ, ದಿನೇಶ್ ಅಲ್ಲ, ಅಲ್ಲ, ನಿಮ್ಗೆ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿಬಿಟ್ಟು ಸಂತೋಷ್ ಲಾಡ್ ಅವರು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.